ಅಲಾಟ್ಮೆಂಟ್ ಗಾರ್ಡನಿಂಗ್ ಅಂದರೆ ಏನು ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದು ಮಾಡಿದ್ದು ವಿಂಟರಲ್ಲಿ. ಆವಾಗ ಎಲ್ಲ ತರಕಾರಿಗಳನ್ನೆಲ್ಲ ಬೆಳೆಯೋಕ್ಕೆ ನೆಲನೆಲ್ಲ ಹದ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ರು. ಇವಾಗ ಜೂನಲ್ಲಿ ಬಂದಿದ್ದೀನಿ, ಸಮ್ಮರ್. ಇವಾಗ ಏನೇನು ಎಲ್ಲೆಲ್ಲಿ ಬೆಳೆದಿದ್ದಾರೆ ಅಂತ ತೋರಿಸೋಣ ಅಂತ. ಇಲ್ಲಿ ಗ್ರೋಯಿಂಗ್ ಸೀಸನ್ ಅಂದರೆ ಗಿಡಗಳು ಎಲ್ಲ ಚೆನ್ನಾಗಿ ಬೆಳೆಯೋದು 4 ತಿಂಗಳು, ಮೇ, ಜೂನ್, ಜುಲೈ, ಆಗಸ್ಟ್ ಅಷ್ಟೇ. ಜೂನ್ ಅಷ್ಟೊತ್ತಿಗೆ ಎಲ್ಲ ಚೆನ್ನಾಗಿ ಚಿಗುರ್ಬಿಟ್ಟು ಹೂಗಳೆಲ್ಲ ಬಿಟ್ಟಿದ್ದಾವೆ. ಆಗಸ್ಟ್, ಸೆಪ್ಟೆಂಬರ್ ಅಷ್ಟೊತ್ತಿಗೆ ಎಲ್ಲ ಕಾಯಿಗಳು ಬಿಟ್ಬಿಟ್ಟು ಮುಗಿಸ್ಬಿಡ್ತವೆ. ಇವರಿಲ್ಲಿ ಸಲಾಡ್ಗೆ ಉಪಯೋಗಿಸೋ ತರಕಾರಿ ಥರದ್ದು ಅವನ್ನ ಬೆಳೆದಿದ್ರು. ಬೇರೆ ಏನೇನೋ ಗಿಡಗಳೆಲ್ಲ ಹಾಕಿದ್ರು, ಯಾವುದು ಗೊತ್ತಾಗಿಲ್ಲ. ಚೆನ್ನಾಗಿ ಎಲ್ಲ ಕಡೆ ಹೂಗಳು ಎಲ್ಲ ಅರಳಿ ಚೆನ್ನಾಗಿತ್ತು. ಇವಾಗ ಸರಿಯಾಗಿ ಗೊತ್ತಾಗುತ್ತೆ ಯಾವುದಾವ್ದು ಏನೇನಂತ. ಇದು ಕ್ಯಾರೆಟ್, ಇದು ಯಾವುದೋ ಗೊತ್ತಾಗಿಲ್ಲ. ಅದು ಬೀಟ್ರೂಟ್ ಅನಿಸುತ್ತೆ. ಇದು ಸ್ಟ್ರಾಬೆರಿ, ಇದು ಈರುಳ್ಳಿ, ಆ ಕಡೆ ಕ್ಯಾಬೇಜ್, ಆ ಕಡೆ ಪೊಟೇಟೊ, ಜೋಳ, ಆ ಕಡೆನೂ ಪೊಟೇಟೊ ಎಲ್ಲ ಬೆಳೆದಿದೆ ಫಾರ್ಮಲ್ಲಿ. ಈ ಅಲಾಟ್ಮೆಂಟಲ್ಲಿ ಇಲ್ಲಿ ಕುಂಬಳಕಾಯಿಗಳು ಎಲ್ಲ ಹೂ ಬಿಟ್ಟಿದೆ. ಕುಂಬಳಕಾಯಿಗಳೆಲ್ಲ ಅಕ್ಟೋಬರ್ ಅಷ್ಟೊತ್ತಿಗೆ ಹಿಡಿಯುತ್ತೆ. ಟೊಮೆಟೊನೂ ಗಿಡಗಳ ಎರಡರನ್ನ ಹಾಕ್ಕೊಂಡಿದ್ದಾರೆ. ಇಷ್ಟು ಅಲಾಟ್ಮೆಂಟ್ ಗಾರ್ಡನ್ ಚೆನ್ನಾಗಿದೆ. ಒಂದು 6 ತಿಂಗಳು ವಾಪಸ್ ತರಕಾರಿಗಳು ಬೆಳ್ಕೊಂಡಿದ್ದಾರೆಲ್ಲ. ಇದೊಂಥರ ಬರೀಸ್ ಅನಿಸುತ್ತೆ. ಇದು ಚೆನ್ನಾಗಿದೆ ಅಲಾಟ್ಮೆಂಟ್. ಇಲ್ಲೆಲ್ಲ ಆಪಲ್ಸ್, ಒಂಥರ ತಳಿ ಆಪಲ್ಸ್ ಆಗಲೇ ಬಿಟ್ಬಿಟ್ಟಿದೆ, ಪಿಂಜಿ ಕಾಯಿಗಳು. ಆ ಕಡೆಲ್ಲ ಅದು ಬರೀಸ್, ಈ ಕಡೆ ಆಪಲ್ಲು, ಈ ಕಡೆ ಇದು ಈರುಳ್ಳಿ ಅನಿಸುತ್ತೆ. ಈ ಕಡೆ ಸಲಾಡ್ಗೆ ಹಾಕೋದು ಇದರಲ್ಲಿ ಹಾಕಿದ್ದಾನೆ. ಈ ಕಡೆ ಇದು ಕ್ಯಾಬೇಜ್, ಇದು ಆಲೂಗಡ್ಡೆ, ಆ ಕಡೆ ಇದು ಬರೀಸ್ ಅನಿಸುತ್ತೆ. ಅಲ್ಲಿ ಒಂಥರ ವಿಂಟರ್ ಕ್ಯಾಬೇಜ್. ಈ ಕಡೆ ಕ್ಯಾರೆಟ್ಸ್ ಮತ್ತು ಆಲೂಗಡ್ಡೆ, ಕ್ಯಾಬೇಜ್. ಇದರ ಅಲಾಟ್ಮೆಂಟಲ್ಲಿ ಚೆನ್ನಾಗಿದೆ. ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ. ಇವರು ಬರೀ ಜಾಸ್ತಿ ಫ್ಲವರ್ಸ್ ಎಲ್ಲ ಬೆಳೆಸಿದ್ದಾರೆ ಈ ಗಾರ್ಡನಲ್ಲಿ. ಇಲ್ಲೂ ಯಾವುದೋ ಇದೇನೋ ಬೆಳೆಸಿದ್ದಾರೆ, ಇದೇನು ಗೊತ್ತಿಲ್ಲ ನನಗೆ. ಬೀನ್ಸ್ ಎಲ್ಲ ಬೀನ್ಸ್ಗಳು ಬಿಟ್ಬಿಟ್ಟಿದೆ ದೊಡ್ಡ ದೊಡ್ಡ ಕಾಯಿಗಳಲ್ಲಿ. ಏನೋ ಥರ ಬೀನ್ಸ್ ಅದು. ಹೂಗಳೆಲ್ಲ ಚೆನ್ನಾಗಿ ಬಿಟ್ಟಿದೆ. ಜೂನ್ ಕೊನೆ ವಾರ. ಈ ಪಕ್ಷಿಗಳೆಲ್ಲ ಬರದೇ ಇರಲಿ ಅಂತ ಇದಕ್ಕೆ ಹಂಗೆ ಒಂದು ಡಿಸ್ಕನ್ನು ಕಟ್ಬಿಟ್ಟು ಹೂ ಥರ ನೇತಾಡಕ್ಕೆ ಬಿಟ್ಟಿದ್ದಾರೆ. ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ಜಾಸ್ತಿ ಏನು ಬೆಳೆದಿಲ್ಲ, ಬಟ್ ನೀಟಾಗಿದೆ. ಒಂದು ಸ್ವಲ್ಪ ದಿವಸ ಆದರೆ ಅದೆಲ್ಲ ಹಣ್ಣಾಗುತ್ತೆ. ಇವೆಲ್ಲ ಬರೀಸೆ, ಕೂಸ್ ಬರೀಸ್ ಆ ಥರದ್ದೆಲ್ಲ. ಇಲ್ಲೂ ಒಂಥರ ಬರೀಸ್ಬಿಟ್ಟಿದೆ. ಗೊಬ್ಬರ ಎಲ್ಲ ಚೆನ್ನಾಗಾಗಿದೆ. ವಾಸನೆ ಎಲ್ಲ ಈ ಎಲ್ಲ ಬೆಳೆದಿದ್ದು ಕೊಳ್ತಿದ್ದೆಲ್ಲ ತಂದಿಲ್ಲ ಹಾಕಿ ಚೆನ್ನಾಗಿ ಗೊಬ್ಬರ ಮಾಡ್ಕೊಂಡಿದ್ದಾರೆ. ಸಮೃದ್ಧವಾಗಿ ಬೆಳೀತದೆಲ್ಲ. ಒಂದೊಂದು ಅಲಾಟ್ಮೆಂಟಲ್ಲಿ ಒಂದೊಂಥರ ಅವ್ರಿಗೆ ಇಷ್ಟ ಆಗಿದ್ದ ತರಕಾರಿಗಳು, ಇಲ್ಲಾಂದರೆ ಬರೀ ಹೂಗಳು ಅಂತ ಅವನ್ನೆಲ್ಲ ಬೆಳೆಸಿದ್ರು. ಈ ಬೆರ್ರೀಸು ಎಲ್ಲ ಕೂಡ ಬೆಳೆಸಿದ್ರು. ಸ್ಟ್ರಾಬೆರಿ, ಗೂಸ್ಬೆರಿ ಅವೆಲ್ಲ ತುಂಬ ಇದ್ವು. ಇದು ಇನ್ನೊಂದು ಅಲಾಟ್ಮೆಂಟ್. ಇಲ್ಲಿ ಜಾಸ್ತಿ ಏನು ಬೆಳೆಸಿಲ್ಲ. ಈ ಸಾಲಡ್ದೇ ಜಾಸ್ತಿ ಬೆಳೆಸಿದ್ದಾರೆ. ಈ ವರ್ಷದ ಬೆಳೆದಿದ್ದೆಲ್ಲ ಇಲ್ಲಿ ತಂದು ಹಾಕಿದ್ದಾರೆ ಮೇಲೆ. ಕೆಳಗಡೆದೆಲ್ಲ ಹೋದ ವರ್ಷದ್ದು ಅದಕ್ಕಿಂತ ಗೊಬ್ಬರ ಹಂಗೆ ಹಾಕಿದ್ದಾರೆ. ಮೋಸ್ಟ್ಲಿ ಹಿಂಗಿಂದ ತೊಗೊತಾರೆ ಅನ್ಸುತ್ತೆ, ಅದ್ರ ಮೇಲೆ ಹಾಕಿ. ಈ ಕಡೆ ಫ್ಲಾಟ್ ಅವರು ಹಾಕಿದ್ದಾರೆ. ಇಲ್ಲೇ ಇದು ಆಲೂಗಡ್ಡೆ. ಇಲ್ಲೇ ಹಾಕಿದಾರೆಲ್ಲ ಸೈಡಲ್ಲಿ. ಒಂದಷ್ಟು ಬಿಡುತ್ತೆ ಆಲೂಗಡ್ಡೆ ಚೆನ್ನಾಗಿ. ಆಲೂಗಡ್ಡೆ ಜೋಳ, ಮುಸ್ಕಿನ ಜೋಳ ಹಾಕಿದ್ದಾರೆ. ಸುಮ್ಮನೆ ತಿನ್ಕೊತಾರೆ ಮುಸ್ಕಿನ ಜೋಳ ಬೇಯಿಸ್ಕೊಂಡು. ಕಾಬ್ ಅಂತ, ಕಾಬ್.
ಗ್ರೋಯಿಂಗ್ ಸೀಸನ್ನಲ್ಲಿ ಬೆಳಕು ಚೆನ್ನಾಗಿರುತ್ತೆ, ಬಿಸಿಲು ಶಾಖವಾಗಿರುತ್ತೆ, ಅದಕ್ಕೆ ಗಿಡಗಳು ಎಲ್ಲ ತುಂಬ ಬೆಳೆದು ಬಿಡ್ತವೆ. 4 ತಿಂಗಳಲ್ಲಿ ಅವನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಸೊ ಇಲ್ಲೊಂದು ಅಲಾಟ್ಮೆಂಟಲ್ಲಿ ಅವ್ರಿಗೆ ಪಾಪ ಅರ್ಧನೇ ಮಾಡೋಕ್ಕಾಗಿ ಇನ್ನು ಅರ್ಧ ಬಿಟ್ಬಿಟ್ಟಿದ್ರು. ಆ ಗಿಡಗಳೆಲ್ಲ ಅಷ್ಟು ಬೇಗ ಎಲ್ಲ ಬೆಳೆದು ಬಿಡ್ತವೆ. ಇರೋ 4 ತಿಂಗಳಲ್ಲಿ ಆದಷ್ಟು ಬಿಸಿಲನ್ನ, ಮಳೆನ, ನೀರನ್ನ ಉಪಯೋಗಿಸ್ಕೊಂಡು ಆ 4 ತಿಂಗಳಲ್ಲಿ ಬೆಳೆದು ಹೂ ಬಿಟ್ಟು ಕಾಯಿ ಬಿಟ್ಬಿಟ್ಟು ಅವ್ರ ಸೈಕಲ್ನ ಮುಗಿಸ್ಕೊಂಡ್ಬಿಡ್ತವೆ. ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.